ಬೆಳಗ್ಗೆ 3 ಗಂಟೆ ಇವಾಗ. ಆ್ಯಕ್ಚುಲಿ ಫಸ್ಟು ಇವನು ಲವರ್ ಬಾಯ್ ಆಗಿದ್ದ, ಇವಾಗ ಚೇಂಜ್ ಆಗಿಬಿಟ್ಟಿದ್ದಾನೆ, ಇವನು ಲವರ್ ಬಾಯ್ ಆಗಿಬಿಟ್ಟಿದ್ದಾನೆ. ಈ ವ್ಯೂ ಪಾಯಿಂಟ್ನ ನೋಡಬೇಕು ಅಂತ ನಮ್ಮ ಹುಡುಗ ಒಬ್ಬ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಯಾಕೆ ಹೇಳಿ, ಸೂರ್ಯ ನನ್ನ ಜೊತೆ ಇದ್ದಾನೆ, ಅದಕ್ಕೆ ಬೆಟ್ಟ ಮಿಸ್ ಆಗಿದೆ ಇವನಿಗೆ. ನಾನು ಬರ್ತೇನೆ ಗಾಯ್ಸ್. ಓ ಯಾ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತೇನು ಸ್ಪೆಷಲ್ ಅಂದರೆ ಬೆಳಗ್ಗೆ 3 ಗಂಟೆ ಇವಾಗ 3 ಗಂಟೆಗೆ ಎಲ್ಲ ಎದ್ದು ಸಡನ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ನಾನು ಮತ್ತು ನಮ್ಮ ಬಾಯ್ಸ್. ಅದಕ್ಕೆ ಇವಾಗ ಸಡನ್ನಾಗಿ ಲಿಟ್ರಲಿ ನಾವು ಅಪ್ಪಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಇವಾಗೆಲ್ಲ ಒಂದ್ಸಲ ನಮ್ಮ ಬಾಯ್ಸ್ ರೆಡಿ ಆಗಿದ್ದಾರೆ ಅಂತೇಳಿ ನೋಡೋಣ ಬನ್ನಿ. ಮಚ್ಚ ಹೊಡೋದ ಬಸ್ಸಲ್ಲಿ ಶರತ್, ಶ್ರೇಯಸ್, ಇವರು ನಮ್ಮ ತರುಣ್ ಅಂತ. ಸೊ ಗೈಸ್ ಇವಾಗ ಕಡೂರು ಬಿಟ್ಟಿದ್ದೀವಿ. ಇವಾಗ ನಾವು ಹೋಗ್ತಿರೋದು ಎಲ್ಲಿ ಅಂದರೆ ರಾಣಿಜೇರಿ ಅಂತ, ಚಿಕ್ಕಮಗಳೂರು ಹತ್ರ. ಚಪ್ಪರು ಏನು ಸ್ಪೆಷಲ್ ಅಂದರೆ ಏನಿಲ್ಲ, ಸುಮ್ಮನೆ ಹಂಗೆ ಟೈಮ್ ರೈಡು. ಜೊತೆಗೆ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಹೋಗೋದಷ್ಟೇ. ಅವ್ನು ನಮ್ಮ ತರುಣ ಕಾಣ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ, ಸಿಗೋಣ ಅಲ್ಲಿ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓ ಗೈಸ್ ಇವಾಗ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕಲ್ಲಿ ಸ್ಟಾಪ್ ಮಾಡಿದ್ದೀವಿ. ನಮ್ಮ ಸ್ಯಾಂಟ್ರೋ ಫುಲ್ಲು ಬ್ಲಾಸ್ಟ್ ಮಾಡ್ತೀನಿ ನೋಡ್ರಿ ಇವತ್ತು. ಆಫ್ ರೋಡಿಂಗ್ ತೊಗೊಂಡೋಗ್ತೀನಿ ಗೈಸ್, ಲಾರ್ಡ್ ಸ್ಯಾಂಟ್ರೋನ ಆಫ್ ರೋಡಿಂಗ್ ಹೋಗಿ ಆಫ್ ರೋಡಿಂಗಲ್ಲಿ ಪೀಸ್ ಆಗಿ. ಏನಂತೀಯ ಮ್ಯಾಮ್, ಪೀಸ್ ಅಲ್ವಾ? ನೋಡಿಲಿ, ಇಲ್ಲೊಂದು ತಾರ್ ಇದೆ, ಇಲ್ಲಿ ಜೀಪ್ ಇದೆ, ನಮ್ಮ ಸ್ಯಾಂಟ್ರೋ ಜೀಪ್. ಗೈಸ್ ಮುಂದೆ ಏನು ರೋಡೇ ಕಾಣ್ತಿಲ್ಲ, ಫುಲ್ ಫಾಗ್ ಆಗಿಬಿಟ್ಟಿದೆ. ಅಂದಾಜ್ ಮೇಲೆ ಗಾಡಿ ಓಡಿಸ್ಬೇಕಷ್ಟೇ. ಇದು ಆಫ್ ಮಾಡೋದು ಲೈಟ್. ಅಂದಾಜ್ ಮೇಲೆ ಗಾಡಿ ಓಡಿಸ್ಬೇಕು ನೋಡ್ರಿ. ಅದು ಎಲ್ಲಿದೆ ರೋಡು ದೇವ್ರಿಗೆ ಗೊತ್ತದು. ನಾವು ಯಾವ ಪ್ಲೇಸಿಗೆ ಬರಬೇಕು ಅಂದ್ಕೊಂಡಿದ್ದೋ ಆ ಪ್ಲೇಸಿಗೆ ಬಂದಿದ್ದೀವಿ. ಇನ್ನು ಇವಾಗ ಕಾರ್ ಪಾರ್ಕ್ ಮಾಡಿ ಜಸ್ಟ್ ಒಂದು ವ್ಯೂ ನೋಡೋಣ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಸನ್ರೈಸ್ ನಾವು ಬರೋಕ್ಕಿಂತ ಮುಂಚೆನೇ ಆಗಿಬಿಟ್ಟಿದೆ. ನಮ್ಗೆ ಹೇಳೇ ಇಲ್ಲ ಸನ್ನು, ನಾನೇನಕ್ಕೆ ಇಷ್ಟು ಬೇಗ ಬರ್ತಾಯಿದ್ದೀನಿ ಅಂತ. ಇದೆ ಹಿಂಗೆ ಹೋಗ್ಬೇಕು, ಹಿಂಗೆ ಹತ್ಕೊಂಡು ಇವಾಗ ಕಾರಲ್ಲಿ ಪಾರ್ಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಆಫ್ ರೋಡಿಂಗ್ ಇತ್ತು ಗೈಸ್ ಮಾತ್ರ. ಇವಾಗ ಹಂಗೆ ಹತ್ಕೊಂಡು ನಮ್ಮ ಹುಡುಗ ಇನ್ನಿಬ್ಬರು ಮುಂದೆ ಹೋಗ್ಬಿಟ್ಟಿದ್ದಾರೆ. ನನಗೆ ಹೇಳೇ ಇಲ್ಲ ಅವರು. ಹೋಗೋಣ, ಅಲ್ಲಿ ಇನ್ನೊಂದು ಕ್ರೇಜಿ ವ್ಯೂ ಪಾಯಿಂಟ್ ಇದೆ ಗೈಸ್. ನೋಡಿ ಗೈಸ್, ಸನ್ರೈಸ್ ಆಗ್ತಾ ಉಂಟು, ನೋಡುವ ಮುಂದೆ. ಮೇಯ್ನ್ ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲೋಗಿ ನಾನು ವೀಡಿಯೋ ಮಾಡ್ತೀನಿ. ಸಿಗೋಣ, ವೆಯ್ಟ್ ಮಾಡ್ತಾಯಿರಿ. ಆ್ಯಕ್ಚುಲ್ ಜರ್ನಿ ಯಾವ ಥರ ಇತ್ತು ಅಂದರೆ ಒಂಥರ ಸಗದಾಗಿತ್ತು ಗೈಸ್. ರೋಡ್ ಏನೂ ಕಾಣ್ತಾ ಇಲ್ಲ, ಬೆಳಗ್ಗೆ ಹೊತ್ತು ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟು ಪೀಸ್ ಆಗಿದೆ ಅಂದರೆ ಜಾಗ ಅಷ್ಟು ಕ್ರೇಜಿ ಇದೆ. ಆ್ಯಕ್ಚುಲ್ ಸ್ವರ್ಗ ಏನು ಅಂತ ತೋರಿಸ್ತೀನಿ. ಸುಸ್ತಾಗ್ತಿದೆ. ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲಪ್ಪ. ನಾನು ಚಿಕ್ಕಮಗಳೂರಲ್ಲಿ, ನಮ್ಮೂರಲ್ಲಿ ಇದೆ ನನಗೆ ಸ್ವರ್ಗ ಅಂದರೆ. ಸನ್ರೈಸ್ ಇದು ದಿಸ್ ಈಸ್ ದಿ ಪ್ಲೇಸ್. ಇದಕ್ಕೋಸ್ಕರ ನಾನು ಬಂದಿರೋದು. ಪ್ಲೇಸ್ ಯಾವ ಥರ ಇದೆ ಗೊತ್ತಾ ನೋಡಿ ಗೈಸ್. ಈ ಜಾಗ ಬಂದುಬಿಟ್ಟು ರಾಣಿಜೇರಿ ಅಂತ. ಚಿಕ್ಕಮಗಳೂರಿಂದ 60 ಕಿಲೋಮೀಟರ್ಸ್ 70 ಕಿಲೋಮೀಟರ್ಸ್ ಇದೆ ಚಿಕ್ಕಮಗಳೂರಿಂದ. ನಮ್ಮ ಮನೆಯಿಂದ 110 ಕಿಲೋಮೀಟರ್ಸ್ ಇದೆ ಗೈಸ್. 110 ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡಿಕೊಂಡು ಈ ಪ್ಲೇಸ್ನ ನಾನು ನೋಡೋಕೆ ಬಂದಿದ್ದೀನಿ. ಆ್ಯಕ್ಚುಲಿ ಬಂದಿದ್ದೇನಕ್ಕೆ ಅಂದರೆ ಸನ್ರೈಸ್ ನೋಡಬೇಕು ಅಂತ. ಸನ್ರೈಸ್ ಬೇಗ ಆಗಿದೆ, ಬಟ್ ಈ ವೆದರ್ಗೋಸ್ಕರ ನಾನು ಬಂದಿರೋದು. ಆ್ಯಕ್ಚುಲಿ ಆ ಜಾಗ ಇದೆ ಗೊತ್ತಾ, ಆ ಜಾಗಕ್ಕೆ ಹೋಗಬೇಕು ಅಂತ ಆಸೆ, ಬಟ್ ಆ ಜಾಗಕ್ಕೆ ಹೋಗೋಕ್ಕೆ ದಾರಿನೇ ಗೊತ್ತಿಲ್ಲ. ಇನ್ನು ಈ ಕಡೆ ಮುಂದೆ ಇಲ್ಲಿದೆ ಈ ಪ್ಲೇಸು. ಹಿಂಗೆ ಹೋದರೆ ನೆಕ್ಸ್ಟ್ ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಆ್ಯಕ್ಚುಲ್ ವ್ಯೂ ಪಾಯಿಂಟ್. ಅದೊಂದು ವ್ಯೂ ಪಾಯಿಂಟ್ನ ನೋಡಿ. ಇಲ್ಲೆಲ್ಲ ತುಂಬ ಕೇರ್ಫುಲ್ ಆಗಿರಿ, ಓಕೆನಾ? ಇಫ್ ನೀವು ಬಂದರೆ ತುಂಬ ಕೇರ್ಫುಲ್ ಆಗಿರಿ. ಇದೆ ನೋಡಿ,
ನಮ್ಮ ಚಿಕ್ಕಮಂಗ್ಳೂರು ಸ್ವರ್ಗ. ಚಿಕ್ಕಮಂಗ್ಳೂರಲ್ಲಿ ಇನ್ನೂ ಬೇಜಾನ್ ಪ್ಲೇಸ್ ಇದೆ ನೋಡೋಕ್ಕೆ, ಬಟ್ ನನಗೇನೋ ಈ ಪ್ಲೇಸ್ ತುಂಬ ಮನಸ್ಸಿಗೆ ಇಷ್ಟ ಆಗಿಬಿಟ್ಟಿದೆ ಈ ಪ್ಲೇಸ್. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಹತ್ರ ಹೋಗಿ ಒಂದು ಜಲಕ್ ತೋರಿಸ್ತೀನಿ ನೋಡಿ. ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಹಾಂ ಗೈಸ್, ಈ ಥರ ಕಾಣುತ್ತೆ ನೋಡ್ರಿ. ಆ್ಯಕ್ಚುಲಿ ಇದು ಫಸ್ಟ್ ವ್ಯೂ ಪಾಯಿಂಟ್, ಓಕೆನಾ. ಇನ್ನು ಇಲ್ಲಿಂದ ಮುಂದೆ ನೋಡಿ, ಈ ರೋಡಲ್ಲಿ ಇಲ್ಲಿಂದ ಹಿಂಗೆ ಟ್ರಕ್ ಮಾಡ್ಕೊಂಡು ಹೋದ್ವಿ ಅಂದರೆ ಫುಲ್ ಮೇಲ್ಗಡೆ ಇನ್ನೊಂದು ಜಾಗ ಸಿಗುತ್ತೆ. ಗೈಸ್ ಟೈಮ್ ಬಂದುಬಿಟ್ಟು 6:30. ಹಾಂ 6:30. ವೆದರ್ ಈ ಥರ ಇದೆ. ವೇರ್ ಇಸ್ ಮೈ ಸೂರ್ಯ? ಸೂರ್ಯ ಸೂರ್ಯ ನೋಡೋಣ ಅಲ್ಲಿ ಮುಂದೆ ಏನಾದರೂ ಹೋಗೋಕ್ಕೆ ಆದರೆ, ಅಲ್ಲಿ ಫುಲ್ಲು ಅಲ್ಲಿ ಟಾಪಲ್ಲಿದೆ ಗೊತ್ತಾ, ಅಲ್ಲಿ ಮುಂದೆ ಫುಲ್ ಇನ್ನೂ ಮೇಲ್ಗಡೆ ಮಸ್ತಾಗಿದೆ ಆ ಪ್ಲೇಸ್. ಆ ಪ್ಲೇಸಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ಇವನ್ಗೆ ಆಗ್ತಾ ಇಲ್ಲ, ಇವನಿಗೆ ನೀನಲ್ಲ ಮಚ್ಚ, ಇವನ್ ಗೈಸ್ ರಾತ್ರಿ ಎಲ್ಲ ಪಾಪ ನಮಗೋಸ್ಕರ ಎದ್ದು 3 ಗಂಟೆ, ಆ್ಯಕ್ಚುಲಿ 3 ಗಂಟೆಗೆ ಬಿಡೋ ಪ್ಲ್ಯಾನ್ ಇತ್ತು, ಓಕೆನಾ. 3 ಗಂಟೆವರೆಗೂ ಎದ್ದು ನಮಗೆಲ್ಲ ಎಬ್ರಿಸಿ ಮಚ ಟ್ರಿಪ್ ಅಂತೇಳಿ ಬಂದಿರೋದು. ಯಾರು ಹೆಂಗಾದರೂ ಹಾಳಾಗೋಗ್ಲಿ, ನಾನು ಮಾತ್ರ ಸ್ನ್ಯಾಪ್ ಮಾಡ್ತೀನಿ ಅಂತ ಇವನು. ನೀವು ಯಾರು ಹೆಂಗಾದರೂ ಇದು ಮಾಡಿರಿ ಗುರು, ನನಗೆ ಬೇಜಾರೇ ಇಲ್ಲ, ನಾನು ಸ್ನ್ಯಾಪ್ ಬಿಡಬೇಕಷ್ಟೇ. ಇವತ್ತು ಒಂದು 10 ಸ್ನ್ಯಾಪ್ ಬಿಡ್ತಾನೆ, ಎಲ್ಲೋದ ಅವನು. ಒಂದು 10 ಸ್ನ್ಯಾಪ್ ಬಿಡ್ತಾನೆ. ಸ್ನ್ಯಾಪಲ್ಲಿರೋರೆಲ್ಲ ಇವತ್ತೊಂದು ಸ್ವಲ್ಪ ಇವನ್ನ ಬ್ಲಾಕ್ ಮಾಡಿಬಿಡ್ರಿ, ನಾಳೆ ಅನ್ಬ್ಲಾಕ್ ಮಾಡಿರಿ, ಓಕೆನಾ. ಈ ವೆದರ್ಗೆ ಆ ಸೂರ್ಯನೇ ಮುಚ್ಕೊಂಡ್ಬಿಟ್ಟ ಅತ್ಲಾಗಿ. ಯಾಕೆ ಹೇಳಿ, ಸೂರ್ಯ ನನ್ನ ಜೊತೆ ಇದ್ದಾನೆ ಅದಕ್ಕೆ. ಸಾರಿ, ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಫೋಟೋಗ್ರಾಫರ್ ಮುಸ್ತಫಾ. ಇವನು ಆಬ್ವಿಯಸ್ಲಿ ಸೆಲೆಬ್ರಿಟಿ. ಇವನ ಬಗ್ಗೆ ಗೊತ್ತಲ್ಲ ಇವನಿಗೆ. ಇವನು ಆ್ಯಕ್ಚುಲಿ ನಮ್ಮ ಇಡೀ ತಾಲೂಕಲ್ಲಿ ತುಂಬ ಫೇಮಸ್ ಅವನು. ಹಾಂ ಅಷ್ಟೇ, ಅದು ಸ್ವಲ್ಪ. ಇವಾಗ ಸೂರ್ಯನ ಜೊತೆ ಒಂದು ಸೆಲ್ಫಿ ತೊಗೊಳ್ಳೋ ಟೈಮ್. ಎಲ್ಲ ಮಚ್ಚ ಹಾಯ್ ಅನ್ನ ಮಚ್ಚ, ನೀನು ಮಿಸ್ ಆಗಿದ್ಯಾ? ವೇಟ್ ಓ ಯಾ, ಸೂರ್ಯ ಸ್ಮೆಲ್ ಮಾಡ್ತಿಲ್ಲ ಯಾಕೋ. ಗೈಸ್, ಇದು ಐಫೋನಲ್ಲಿ ಹೊಸ ಅಪ್ಡೇಟ್, ಅಂದರೆ ನಾನು ಯೂಸ್ ಮಾಡಲ್ವಲ್ಲ ಅದಕ್ಕೆ ಗೊತ್ತಿಲ್ಲ. ನೋಡಿ, ವ್ಯೂ ಕಾಣ್ತಾ ಇದೆ, ನಾವು ಕಾಣ್ತಾ ಇದ್ದೀವಿ. ಲವರ್ ಬಾಯ್ ನೋಡಿ, ಆ ಕಡೆ ಸೂರ್ಯನು ಕಾಣ್ತಾವನ, ಅಲ್ಲಿ ಸೂರ್ಯ, ಚಂದ್ರ, ಈ ಕಡೆ ನಾವು, ಇವನ್ ಜುಪಿಟರು, ಇವನು ಇದು ಅರ್ಥ, ಇವನು ಅರ್ಥ. ಇಲ್ಲಿ ಭೂಮಿನೇ ಹಿಡ್ಕೊಂಡವನು ಗೊತ್ತಾ ಇವನು. ಸಿಕ್ತು ಗುರು, ಕಂಟೆಂಟ್ ಸಿಕ್ತು. ಇದು ಆಕ್ಚುಲಿ ಕಂಟೆಂಟ್ ಅಂದ್ರೆ ಮುಗೀತು ತರಣ. ಇದೊಂದು ಸ್ವಲ್ಪ ಕಟ್ ಮಾಡ್ತೀನಿ, ನಿಮ್ಮಮ್ಮ ನೋಡ್ತಾರೆ ತರಣ ಇದನ್ನ. ನಿನ್ ಮಗನೇ ಅಲ್ಲ ನೀನು. ಮೆಚ್ಚದೆ ಕಣಯ್ಯ ಪಾಲಿಗೆ ಎಂದು ದೇವರಯ್ಯ. ಇವತ್ತು ತರೋಣ ಕಡೆಯಿಂದ ಪಾರ್ಟಿ. ಮೆಲ್ಲಿ ಅದು ಕೊಡ್ಗ್ಯಾರ, ರೈಟ್? ಕೊಡ್ಗ್ಯಾರ ನೀರ್ ದೋಸೆ. ಕೊಡ್ಗ್ಯಾರದಲ್ಲಿ ನೀರ್ ದೋಸೆ ತುಂಬಾ ಫೇಮಸ್, ಓಕೆನಾ. ಅದಿವನೇ ಮಾಡೋದು. ಅದು ಲೈಕ್ ಚಾರ್ಮುಡಿ ಘಾಟ್ ಸೈಡ್ ಏನಾದ್ರು ಹೋಗ್ತಾ ಇದ್ದೀರಾ ಅಂದ್ರೆ ಆ ಪ್ಲೇಸಿಗೆ ಹೋಗಿ, ಸಕ್ಕದಾಗಿರುತ್ತೆ ಮಾತ್ರ ನೀರ್ ದೋಸೆ. ಆಕ್ಚುಲಿ ಗೈಸ್, ಇಲ್ಲೊಂದ್ಸತಿ ಬನ್ನಿ, ಈ ಪ್ಲೇಸ್ ವಿಸಿಟ್ ಮಾಡಿ. ನೋಡಿ, ಸ್ವರ್ಗ ಅಂದ್ರೆ ಏನಂತ ಗೊತ್ತಾಗುತ್ತೆ. ಏನಂತ ಹೇಳ್ತಾರ, ಬಟ್ ಆದ್ರೆ ಚಿಕ್ಕಮಂಗ್ಳೂರೇ. ನಮ್ಮ ಗ್ರೂಪ್ ಅಲ್ಲಿ ಇವನೇ ಒಂಥರ ಗೈಡ್ ಗೂಗಲ್ ಮ್ಯಾಪ್, ಗುಡ್ ಗೈಡ್ ಅಲ್ಲೇನೋ ತರ. ಇವನೇ ಆಕ್ಚುಲಿ ಇವತ್ತು ಅಷ್ಟೇ ಅಲ್ಲ ಮಚ್ಚ, ಇವನ್ ಹೇಳಿದ್ದಕ್ಕೆ ನಾವು ಇಲ್ಲಿಗೆಲ್ಲ ಟ್ರಿಪ್ಗೆಲ್ಲ ಪ್ಲಾನ್ ಮಾಡಿದ್ದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ. ಮುಗೀತಿ ಇವತ್ತು. ನನ್ನ ವ್ಲಾಗಲ್ಲಿ ಯಾರಾದ್ರೂ ಅವ್ರ ಫ್ಯಾನ್, ಸಾರಿ ಹಿಂಗೆ ಇರ್ತೀರಾ, ನನ್ನ ವ್ಲಾಗಲ್ಲಿ ಯಾರಾದ್ರೂ ಅವ್ನ ಫ್ಯಾನ್ಸ್ ಇದ್ದಿ, ಅವನೇನಾದ್ರು ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಕಮೆಂಟ್ ಅಲ್ಲಿ ಓಕೆ, ಅವನ ಅಕೌಂಟ್ನ ಟ್ಯಾಗ್ ಮಾಡಿರ್ತೀನಿ ನೋಡಿ. ಏನ್ ಮಾಡ್ತೀರಾ ನೋಡಿ, ನಿಮಗೆ ಬಿಟ್ಟಿದೆ ಅದೆಲ್ಲ. ಆಕ್ಚುಲಿ ರಿಕ್ವೆಸ್ಟ್ ಕಳಿಸಿ ನೀವು ಮೆಸೇಜ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ ರಿಪ್ಲೈ ಮಾಡ್ತೇನೆ. ಏಕ್ಕಿಂತ ಫಾಸ್ಟ್ ಇವನು, ಏಕ್ಕಿಂತ ಫಾಸ್ಟ್ ಇವನು. ಏನಂತೀಯ ಮುಚ್ಚೆ? ಇಲ್ಲಿ ನೋಡಿಲಿ, ಸಗದ ಕಾಣ್ತಿದ್ಯಾ ಮುಚ್ಚೆ? ನನ್ನ ಹಿಂದೆ ಒಂದು ಬೆಟ್ಟ ಇತ್ತು ಗೊತ್ತಾ, ಇವಾಗ ಹಿಂಗೆ ಚೂಪು ಹಿಂಗೆ ಎಷ್ಟು ದೊಡ್ಡ ಬೆಟ್ಟ ಇತ್ತಲ್ವಾ, ಮುಚ್ಕೊಂಡೇ ಹೋಗ್ಬಿಡ್ತೀವಿ ಇವಾಗ. ಯಾಕೆ ಹೇಳ್ರಿ? ಇಟ್ಸ್ ದ ಪವರ್ ಆಫ್ ಫಾಗ್. ಫಾಗ್ ಪರ್ಫ್ಯೂಮ್ ಅಲ್ಲ, ಬೇರೆ ಫಾಗ್. ನೋಡ್ರಿ, ಇಲ್ಲೂ ಅಷ್ಟೇ ಕಾಣ್ತಾನೆ ಇಲ್ಲ. ಅಲ್ಲಂತೂ ಕಾಣೇನೆ ಆಗೋಗ್ಬಿಟ್ಟಿದೆ. ಟೈಮ್ ಎಷ್ಟಲೇ? ಹಾಂ, ಇನ್ನು 7 ಗೈಸ್, 7 ಬೆಟ್ಟ ಮಿಸ್ ಆಗಿದೆ.
ಹಾಂ ಬೆಟ್ಟ ಮಿಸ್ ಆಗಿದೆ. ಬೆಟ್ಟ ಕಾಣೆ ಆಗಿದೆ, ಅದನ್ನ ಕಂಪ್ಲೇಂಟ್ ಕೊಟ್ಟು ಇದು ಮಾಡಬೇಕು. ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನ್ ಯಾವ್ದು ಮಚ್ಚ? ಪೊಲೀಸ್ ಸ್ಟೇಷನ್ಗೆ ಈಗ ಕಂಪ್ಲೇಂಟ್ ರೈಸ್ ಮಾಡಬೇಕು. ಬಿಕಾಸ್ ಇಲ್ಲಿ ಬೆಟ್ಟ ಇತ್ತು. ನೋಡಿ 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 ಕಾಣಿಸ್ಕೊತಿದೆ ಅಲ್ಲಿ ಲೈಟಾಗಿ. ನೋಡಿ 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 ಅಲ್ಲಿ ಬಂತು ಇಲ್ಲಿ ಅದೇ. ಯಾರು ನೋಡಿದ್ರಿ ಕಮೆಂಟ್ ಆಗಲಿ. ನಿಮ್ಗೆ ಕಾಣ್ತಾ ಇದ್ರೆ ಕಮೆಂಟ್ ಮಾಡಿಬಿಡಿ, ಅಲ್ಲಿ ಕಾಣ್ತಾ ಇದೆ ಚೂಪಾಗಿ ಅಂತ. ಗೈಸ್ ಮುಗೀತು ಇಲ್ಲಿಗೆ ಫಸ್ಟ್ ಲೊಕೇಶನ್ ನಾವೇನು ಪ್ಲ್ಯಾನ್ ಮಾಡಿದ್ವಿ ಆ ಫಸ್ಟ್ ಲೊಕೇಶನ್ ಮುಗ್ದಿದೆ. ರಾಣಿಜರಿ ಲೊಕೇಶನ್ ಲೈಕ್ ಅದೇನು ಪ್ಲ್ಯಾನ್ ಮಾಡಿದ್ವಿ ಅದು ಮುಗಿದಿದೆ. ಇವಾಗ ನೆಕ್ಸ್ಟ್ ಸಂಸೆ ಎಸ್ಟೇಟಿಗೆ ಹೋಗುವ ಅಂತ ಸಡನ್ ಪ್ಲ್ಯಾನ್ ಇದ್ದೀವಿ. ನೋಡೋಣ ಆ ಸಂಸೆ ಎಸ್ಟೇಟ್ದು ವಿಡಿಯೋ ಮಾಡಿ. ಆ್ಯಕ್ಚುಲಿ ಅದು ಸಖತ್ತಾಗಿದೆ ಓಕೆನಾ ಪ್ಲೇಸ್ ಫುಲ್ಲು. ಏನು ಪ್ಲ್ಯಾನ್ ಆಗುತ್ತೆ ಅಂತ ಇನ್ನೂ ಯಾವುದೂ ಫಿಕ್ಸ್ ಆಗಿಲ್ಲ. ಇದೇ ಥರ ಇಲ್ಲಿಗೆ ಹೋಗಬೇಕು ಅಂತ ಯಾವುದು ಫಿಕ್ಸ್ ಆಗಿಲ್ಲ ರೈಡಿನ. ಸಿಗೋಣ ಸಂಸೆಯಲ್ಲಿ. ಬಾಯ್ ಗೈಸ್. ಇವಾಗ ಏನಂದರೆ ಸಂಸೆ ಎಸ್ಟೇಟ್ ಅದು ಕ್ಯಾನ್ಸಲ್ ಆಯಿತು, ಎಲ್ಲ ಕ್ಯಾನ್ಸಲ್ ಆಗಿ ಇವಾಗ ಹೊರನಾಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೊರನಾಡ್ದು ಆನ್ ದಿ ವೇ ಹೋಗ್ತಾ ಈ ಥರ ಒಂದು ಬ್ರಿಡ್ಜ್ ಸಿಕ್ತು ಓಕೆನಾ. ಈ ಬ್ರಿಡ್ಜು ಇದು ಹೊರನಾಡ್ದು ನದಿ. ಇವಾಗ ಹೊರನಾಡು ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಅಲ್ಲೆಲ್ಲಾದರೂ ಒಂದು ಟಿಫನ್ ಹಾಕ್ಕೊಂಡು ಆಮೇಲೆ ಹೊರಡೋಣ. ನೆಕ್ಸ್ಟ್ ಸಾಕು ಸಿಗೋಣ ಇವಾಗ. ನೆಕ್ಸ್ಟ್ ಇವಾಗ ಮಚ್ಚ ಇಲ್ಲಿಗೆ ಹೊರನಾಡಲ್ಲ. ಹೊರನಾಡು ಹೋಗಿ ಹೊರನಾಡಿಂದ ನೆಕ್ಸ್ಟ್ ಶಿವಮೊಗ್ಗ. 1 ಡೇ ಐ ಗೆಸ್ 400 ಕಿಲೋಮೀಟರ್ಸ್. ಲಾರ್ಡ್ ಸ್ಯಾಂಟ್ರೋ. ಸೊ ಗೈಸ್ ಇವಾಗ ನಾವು ಹೊರನಾಡಿಗೆ ಬಂದಿದ್ವಿ. ನಮ್ಮ ಹುಡುಗ ಅದಕ್ಕೆ ಅವ್ರ ಹುಡುಗಿಗೋಸ್ಕರ ಶಾಪಿಂಗ್ ಮಾಡೋಕೆ ಬಂದಿದ್ದಾರೆ. ನೋಡಿ ಯಾವ್ದು ಇಷ್ಟ ಆಯ್ತು ಸರ್ ನಿಮಗೆ? ಮುಖ ಮಾಮೂಲಿ ಇದೆಲ್ಲ ಮಾಡಲೇಬೇಕು, ಇಲ್ಲಾಂದರೆ ರೆಸ್ಪೆಕ್ಟ್ ಇರಲ್ಲ, ವ್ಯಾಲ್ಯೂನೂ ಇರಲ್ಲ. ಈ ಮಚ್ಚ ಶ್ರೇಯಸ್ ಬೇಲಿ ಸೊ ಮಚ್ಚ ಇದು ನಿಮ್ಮ ಮಕ್ಳಿಗೆ ಮಾವನ ಕಡೆಯಿಂದ ಗಿಫ್ಟ್ ಅಂದ್ಬಿಡು ಮಚ್ಚ. ಸೊ ಗೈಸ್ ಇವಾಗ ಎಲ್ಲ ರೈಡೆಲ್ಲ ಮುಗ್ದು ಮನೆಗೆ ಬಂದಿದ್ದೀವಿ. ಇಲ್ಲಿಗೆ ವ್ಲಾಗ್ ಎಂಡ್ ಆಗಿದೆ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.